ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್. ಇವತ್ತು ಕೆಲವೊಂದು ಅಪ್ಡೇಟ್ಸ್ ಕೊಡ್ತಿದ್ದೀನಿ. ಸೀಡ್ಸ್ ಹಾಕಿರುವಂಥ ಸೀಡ್ಸ್ ಹೇಗೆ ಜರ್ಮಿನೇಟ್ ಆಗಿದೆ, ಹಾಗೆ ಕೆಲವೊಂದು ಸೀಡ್ಸ್ನ ಹಾಕ್ತಿದ್ದೀನಿ, ಹೇಗೆ ಹಾಕ್ತಿದ್ದೀನಿ ಅನ್ನೋದನ್ನು ಫುಲ್ ವಿಡಿಯೋ ನೋಡ್ತಿದ್ದೀರಲ್ಲ. ಇದು ನಾನು ಕೆಲವೊಂದು ಹೂವಿನ ಬೀಜಗಳನ್ನು ಹಾಕಿದ್ನಲ್ಲ, ಅದು ಅಪ್ಡೇಟ್ಸು. ಅದು ಕಾಸ್ಮೋಸು, ಹಾಗೆಯೇ ಕೆಲವೊಂದು ಮ್ಯಾರಿಗೋಲ್ಡ್ ಎಲ್ಲ ನನಗೆ ಚಿಗುರು ಬಂದಿದೆ. ಸೊ ಅದನ್ನು ನಾನು ರಿಪೋರ್ಟ್ ಕೂಡ ಮಾಡಿದ್ದೀನಿ. ಅದು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಸೊ ವೀಡಿಯೋದನ್ನು ನೀವು ಯಾವುದೇ ವಿಡಿಯೋ ನೋಡಿದ್ರೂ ಫುಲ್ ವಿಡಿಯೋ ನೋಡಿ, ಹಾಗೆಯೇ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ಆ ಥರ ವೀಡಿಯೋಸೇ ಮಾಡ್ತೀನಿ. ಸಾರಿ, ಸ್ವಲ್ಪ ದಿನ ಗ್ಯಾಪ್ ಆಯಿತು, ಸ್ವಲ್ಪ ಬ್ಯುಸಿ ಇದೆ, ಸೊ ಅದರಿಂದ ಗ್ಯಾಪ್ ಆಯಿತು. ಈ ವಿಡಿಯೋಸ್ ಎಲ್ಲ ನಾನು ಆಲ್ರೆಡಿ ಮಾಡಿರುವಂಥ ವೀಡಿಯೋಸೇ, ಬಟ್ ಪೋಸ್ಟ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಕ್ಷಮೆ ಇರಲಿ. ಆ್ಯಂಡ್ ನಾನೀಗ ಹಾಕ್ತಿರುವಂಥದ್ದು ಮೆಂತ್ಯ ಸೊಪ್ಪಿನ ಸೀಡ್ಸ್. ಸೊ ಮೆಂತ್ಯ ಸೀಡ್ಸ್ನ ಹೇಗೆ ಹಾಕ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ. ನಾನು ಇಲ್ಲಿ ಎರಡು ರೀತಿಯಾಗಿ ಹಾಕ್ತಿದ್ದೀನಿ. ಒಂದು ಹಾಗೆ ಸೀಡ್ಸ್ನ ಹಾಕ್ತಿದ್ದೀನಿ, ಇನ್ನೊಂದು ಈ ರೀತಿ ಪಾತಿ ಥರ ಮಾಡಿ ಅದರಲ್ಲಿ ಸೀಡ್ಸ್ನ ಹಾಕ್ತಿದ್ದೀನಿ. ನಾವು ಯಾವುದೇ ರೀತಿ ಹಾಕಿದ್ರೂ ಕೂಡ ನಾವು ಸೀಡ್ಸ್ನ ದಟ್ಟವಾಗಿ ಹಾಕ್ಕೊಬೇಕು. ನಾನಿಲ್ಲಿ ಸೀಡ್ಸ್ನ ನೆನೆಸಿಟ್ಟು ಹಾಕ್ಕೊಂಡ್ರೆ ನಿಮಗೆ ಬೇಗನೆ ಜರ್ಮಿನೇಷನ್ ಆಗುತ್ತೆ. ನೆನೆಸಿಟ್ಟು ಹಾಕಿಲ್ಲ ಅಂದರೆ ಒಂದು 2 ದಿನ ಲೇಟ್ ಆಗ್ಬೋದು ಅಷ್ಟೇ. ಬಟ್ ಮೆಂತ್ಯ ಸೊಪ್ಪು ಬೇಗನೆ ಜರ್ಮಿನೇಟ್ ಆಗುತ್ತೆ. ಯಾರಾದರೂ ಸೊಪ್ಪು ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೋತಿರೋರು ಮೆಂತ್ಯ ಸೊಪ್ಪಿಂದ ಸ್ಟಾರ್ಟ್ ಮಾಡಿ, ತುಂಬಾ ಮೋಟಿವೇಟ್ ಆಗ್ತೀರಾ. ಹಾಗೆಯೇ ಮೆಂತ್ಯ ಸೊಪ್ಪು ನಾವು 2 ಲೀವ್ಸ್ ಬಂದಮೇಲೆ ಮೈಕ್ರೋ ಗ್ರೀನ್ಸ್ ಆಗು ಕೂಡ ಹಾರ್ವೆಸ್ಟ್ ಮಾಡ್ಕೋಬೋದು, ಇಲ್ಲ ಇನ್ನೊಂಚೂರು ದೊಡ್ಡದಾದ್ಮೇಲೂ ಕೂಡ ಹಾರ್ವೆಸ್ಟ್ ಮಾಡ್ಕೋಬೋದು. ಬಟ್ ಮೇನ್ ಥಿಂಗ್ ಏನು ಅಂತ ಅಂದರೆ ನೀರಿನ ಅಂಶ ನಾವು ಮೇಂಟೈನ್ ಮಾಡಬೇಕು. ತೇವಾಂಶ ಮೇಂಟೈನ್ ಮಾಡಿದಷ್ಟು ನಮಗೆ ಈ ಮೊಳಕೆ ಬಂದಿರುವಂಥದ್ದು ಬಿದ್ದೋಗದೇ ಇರೋ ಥರ ಮೇಂಟೈನ್ ಮಾಡೋದಕ್ಕಾಗಲಿ, ಇಲ್ಲ ತುಂಬ ತೇವ ಆದರೆ ಅದು ಬೀಳುವಂಥ ಚಾನ್ಸಸ್ ಇರುತ್ತೆ, ಇಲ್ಲ ಮೊಳಕೆ ಕೊಳ್ತೋಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ನಾವು ವಾಟ್ರಿಂಗ್ ಮಾಡುವಾಗ ಕೇರ್ಫುಲ್ಲಾಗಿ ವಾಟ್ರಿಂಗ್ ಮಾಡಿದ್ರೆ ಮೆಂತ್ಯ ಸೊಪ್ಪನ್ನು ತುಂಬಾ ಸುಲಭವಾಗಿ ನಾವು ಬೆಳೆಸ್ಕೋಬೋದು. ನೋಡ್ತಿದ್ದೀರಲ್ಲ, ಇದು ಚಿಕ್ಕ ಕಂಟೈನರ್, ಇದು ಸ್ವೀಟ್ ಬಾಕ್ಸ್. ಈ ಸ್ವೀಟ್ ಬಾಕ್ಸಲ್ಲಿ ನಾನು 3 ಸ್ವೀಟ್ ಬಾಕ್ಸಲ್ಲೂ ಕೂಡ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. 2 ರೀತಿಯಾಗಿ ಹಾಕಿದ್ದೀನಿ. 2ರಲ್ಲಿ ಹಾಗೇ ಜಸ್ಟ್ ಹಾಕಿದ್ದೀನಿ, ಇನ್ನೊಂದರಲ್ಲಿ ಪಾತಿ ಮಾಡಿ ಹಾಕಿದ್ದೀನಿ. ಸೊ ಯಾವುದು ಯಾವ ರೀತಿ ಬೆಳೆದಿದೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ನಿಮಗೆ ಖಂಡಿತ ತೋರಿಸ್ತೀನಿ. ಸೊ ವಿಡಿಯೋ ಮಿಸ್ ಮಾಡಬೇಡಿ, ನೋಡ್ತಾನೇ ಇರಿ. ಹಾಗೆಯೇ ಮುಂದೆ ಕೂಡ ನಾನು ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಯಿತು ಅಲ್ಲ, ನಾನೆಲ್ಲ ಸೀಡ್ಸ್ನ ಹಾಕೋತಿದ್ದೀನಿ. ಹೇಗೆ ಸೀಡ್ಸ್ನ ಹಾಕೋತಿದ್ದೀನಿ ಅನ್ನೋದನ್ನು ನಾನು ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಯಾವ್ಯಾವ ಸೀಡ್ಸ್ನ ಹೇಗೆ ಹಾಕ್ಕೋಬೇಕು, ಹೇಗೆ ರಿಪೋರ್ಟ್ ಮಾಡಬೇಕು ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ವಿಡಿಯೋಗಳನ್ನ ಕಂಪ್ಲೀಟಾಗಿ ನೋಡಿ. ಹಾಗೆಯೇ ನಿಮ್ಮ ಎನ್ಕರೇಜ್ಮೆಂಟ್ ನನಗೆ ಬೇಕು. ಪ್ಲೀಸ್ ಯಾರ್ಯಾರು ವಿಡಿಯೋ ನೋಡ್ತೀರಾ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಇಷ್ಟ ಆಗ್ತಿದೆಯಾ ಇಲ್ವಾ ಅನ್ನೋದನ್ನು ನಿಮ್ಮ ಅಭಿಪ್ರಾಯನ ನನಗೆ ತಿಳಿಸ್ಕೊಡಿ. ಇಲ್ಲಿ ನೋಡ್ತಿದ್ದೀರಲ್ಲ, ಸೀಡ್ಸ್ ಹಾಕಿದ್ಮೇಲೆ ನಾವು ಸೀಡ್ಸ್ ಕಾಣದೇ ಇರೋ ಥರ ನಾವು ಮಣ್ಣನ್ನು ಹಾಕ್ಕೋಬೇಕು. ನಾನು ಇಲ್ಲಿ ಸಾಯಿಲ್ ಮಿಕ್ಸ್ ಏನನ್ನು ತೊಗೊಂಡಿದ್ದೀನಿ ಅಂದರೆ, ಇಲ್ಲಿ ಕೋಕೋಪೀಟ್ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಮಣ್ಣು ಕೋಕೋಪೀಟ್ಗಿಂತ ಸ್ವಲ್ಪ ಕಡಿಮೆ, ಹಾಗೆಯೇ ಸ್ವಲ್ಪ ನೀಮ್ ಕೇಕ್ ಪೌಡ್ರು ಮತ್ತು ಕಂಪೋಸ್ಟ್ನ ತೊಗೊಂಡಿದ್ದೀನಿ. ಇದು ನಾನು ಮೈಕ್ರೋ ಗ್ರೀನ್ಸ್ ಆಗಿ ಹಾರ್ವೆಸ್ಟ್ ಮಾಡೋಣ ಅನ್ನೋ ಉದ್ದೇಶದಿಂದ ನಾನು ಚಿಕ್ಕ ಕಂಟೈನರಲ್ಲೂ ಕೂಡ ಬೆಳೆಸ್ಕೋಬೋದು ಅಂತ ಈ ರೀತಿ ಹಾಕಿದ್ದೀನಿ. ಸೊ ನೀವು ಕೂಡ ಬೆಳೆಸ್ಕೊಳ್ಳಿ, ಈಸಿಯಾಗಿ ಬೆಳೆಯುವಂಥ ಒಂದು ಸೊಪ್ಪು ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಬಸಳೆ ಸೊಪ್ಪಿನ ಗಿಡ. ಇದು ಆಲ್ಮೋಸ್ಟ್ ಎಲ್ಲ ಕೂಡ ಸೀಡ್ಸ್ ಫಾರ್ಮ್ ಆಗಿದೆ. ಇದು ರೆಡ್ ಕಲರ್ ಬಸಳೆ ಸೊಪ್ಪು. ಸೊ ನಾನಿಲ್ಲಿ ಸೀಡ್ಸ್ನ ಕಲೆಕ್ಟ್ ಮಾಡ್ಕೋತಿದ್ದೀನಿ. ಹಾಗೆಯೇ ನಾವು ಬಸಳೆ ಸೊಪ್ಪಿನ ಗಿಡನ ಸ್ಟೆಮ್ಸ್ ಥ್ರೂ ಕೂಡ ನಾವು ನೆಟ್ಟು ಬೆಳೆಸ್ಕೋಬೋದು. ಹೇಗೆ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ. ಇಲ್ಲಿ ನಾನು ಹಾರ್ವೆಸ್ಟ್ ಮಾಡುತ್ತಿರುವಂಥ ಸ್ಟೆಮ್ಸ್ ಯಾವುದನ್ನು ನಾನು ಬಿಸಾಡ್ತಿಲ್ಲ, ಎಲ್ಲದನ್ನು ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ಮತ್ತೆ ರಿಪೋರ್ಟ್ ಮಾಡ್ತಿದ್ದೀನಿ. ಸೊ ದ್ಯಾಟ್ ನಮಗೆ ಹೊಸ ಗಿಡಗಳು ಬೆಳೆಯುತ್ತೆ. ಹಾಗೆಯೇ ಸೀಡ್ಸಿಂದ ಕೂಡ ನಾವು ಬಸಳೆ ಸೊಪ್ಪನ್ನು ಆರಾಮಾಗಿ ಬೆಳೆಸ್ಕೋಬೋದು, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಇಲ್ಲಿ ನಾನೀಗ ಮಾಡ್ತಿರೋದು ಬಸಳೆ ಸೊಪ್ಪಿನ ಸೀಡ್ಸ್ನ ಕಲೆಕ್ಟ್ ಮಾಡ್ತಿದ್ದೀನಿ. ಸೀಡ್ಸ್ನ ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾವು ಬೇರೆಯವ್ರಿಗೂ ಸಹ ಕೊಡ್ಬೋದು, ಇಲ್ಲ ನಾವು ಹಾಕೋಬೇಕಂದ್ರೂ ಕೂಡ ಹಾಕೋಬೋದು. ಸೊ ಇಲ್ಲಿ ಎಲ್ಲ ಸೊಪ್ಪನ್ನು ನಾನು ಕಲೆಕ್ಟ್ ಮಾಡ್ತಿದ್ದೀನಿ. ಸೊಪ್ಪಿನ ಸೀಡ್ಸ್ನ ಕಲೆಕ್ಟ್ ಮಾಡ್ತಿದ್ದೀನಿ. ಹಾಗೆ ಒಂದು ಸ್ವಲ್ಪ ಸೊಪ್ಪಿದ್ರೆ ಅದನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಾವು ಈ ರೀತಿ ಸೀಡ್ಸ್ನ ಕಲೆಕ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದು ಕೂಡ ನಾವು ಟೆರೆಸ್ ಗಾರ್ಡನಿಂಗ್ ಮಾಡುವಾಗ ಸೀಡ್ಸ್ಗೆ ಮತ್ತೆ ಹುಡ್ಕೋ ಕೆಲಸ ಇಲ್ಲದೆ ನಮ್ಮ ಸೀಡ್ಸ್ನ ನಾವೇ ರೆಡಿ ಮಾಡ್ಕೋಬೇಕು. ಅದೇ ಉದ್ದೇಶದಿಂದ
ನಾನಿಲ್ಲಿ ಸೀಡ್ಸ್ನ ಕಲೆಕ್ಟ್ ಮಾಡ್ತಾಯಿದ್ದೀನಿ. ನೋಡ್ತಿದ್ದೀರಲ್ಲ, ನನ್ನ ಹತ್ರ ಆಲ್ಮೋಸ್ಟ್ 3 to 4 ಪ್ಲ್ಯಾಂಟ್ಸ್ ಇದೆ. ಬಸಳೆ ಸೊಪ್ಪಿನ ಗಿಡ, ಅದು ಕೂಡ ರೆಡ್ ಕಲರ್ ಬಸಳೆ ಸೊಪ್ಪಿನ ಗಿಡ. ಇದರಿಂದ ನಾನು ಸೀಡ್ಸನ್ನು ಕಲೆಕ್ಟ್ ಮಾಡಿದ್ದೀನಿ. ಹಾಗೆಯೇ ಕೆಲವೊಂದು ಎಲೆಗಳಿದ್ದರೆ ಅದನ್ನು ಕೂಡ ನಾನು ಹಾರ್ವೆಸ್ಟ್ ಮಾಡಿದ್ದೀನಿ, ಅದನ್ನು ಸಾರು ಮಾಡ್ಕೋಬೋದು. ಹಾಗೆಯೇ ಇರುವಂಥ ಸೀಡ್ಸ್ ಎಲ್ಲದನ್ನು ತೆಗೆದು ನಾನು ನೆರಳಲ್ಲೇ ಒಣಗಿಸ್ಕೊಂಡಿದ್ದೀನಿ. ಹೇಗೆ ಸೀಡ್ಸ್ನ ತೆಗಿತಿದ್ದೀನಿ ಅನ್ನೋದು ಕೂಡ ಇದೇ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡಿದ್ದೀನಿ, ನೋಡಿ ಒಂದ್ಸರಿ. ಇಲ್ಲಿ ನಾನು ಸೀಡ್ಸ್ನ ಕಲೆಕ್ಟ್ ಮಾಡ್ತಿದ್ರು ಕೂಡ ಹೊಸದಾಗಿ ಏನು ಚಿಗುರು ಬಂದಿದೆ ಅಲ್ಲ, ಆ ಎಲೆಗಳನ್ನ ಹಾಗೇ ಬಿಟ್ಟಿದ್ದೀನಿ, ಸೊ ದ್ಯಾಟ್ ಆ ಗಿಡಗಳು ಮತ್ತೆ ಬೆಳೆಯುತ್ತೆ. ನೋಡ್ತಿದ್ರಲ್ಲ, ಇಲ್ಲಿ ಸೊಪ್ಪು ಕೂಡ ಹಾರ್ವೆಸ್ಟ್ ಆಗಿದೆ, ಹಾಗೆಯೇ ಸೀಡ್ಸ್ ಕೂಡ ಹಾರ್ವೆಸ್ಟ್ ಆಗಿದೆ. ಹೀಗೇ ನಾನು ಈ ಎಲ್ಲ ಸೀಡ್ಸನ್ನು ಕಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಹೇಗೆ ಕಲೆಕ್ಟ್ ಮಾಡಿದೆ ಅನ್ನೋದನ್ನು ನಾನು ನಿಮ್ಗೆ ಇಲ್ಲಿ ಅಪ್ಡೇಟ್ ಮಾಡ್ತಿರುವಂಥದ್ದು. ಸೊ ನೋಡಿ, ನಾನು ಚೆನ್ನಾಗಿರುವಂಥ ಎಲೆಗಳನ್ನೆಲ್ಲ ಹಾರ್ವೆಸ್ಟ್ ಮಾಡಿಕೊಂಡು ಸಾಂಬಾರಿಗೆ ಅಂತ ಇಟ್ಕೊಂಡಿದ್ದೀನಿ. ಹಾಗೆಯೇ ಇದರಲ್ಲಿ ಸೀಡ್ಸ್ನೆಲ್ಲ ಕಲೆಕ್ಟ್ ಮಾಡಿದ್ದೀನಿ. ಹಾಗೆಯೇ ಎಳೆಯದು ಕಾಂಡಗಳಿರುತ್ತಲ್ಲ, ಆ ಎಳೆ ಕಾಂಡಗಳನ್ನ ನಾವು ಸಾಂಬಾರು ಮಾಡ್ಕೋಬೋದು. ಹುಳಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಅಂತಲೇ ಎಲೆ ಕಾಂಡಗಳನ್ನೂ ಕೂಡ ಕಲೆಕ್ಟ್ ಮಾಡಿದ್ದೀನಿ. ಈಗ ನಾನು ನಿಮಗೆ ಸ್ಟೆಮ್ಸ್ನ ಹೇಗೆ ನೆಡ್ಬೋದು ಅಂತ ಕೂಡ ತೋರಿಸ್ತೀನಿ. ಅದಕ್ಕೂ ಮುಂಚೆ ಇಲ್ಲಿ ಒಂದು ಹೀರೆಕಾಯಿ ಗಿಡ ಇದನ್ನು ನಾನು ರೀಪಾಟ್ ಅನ್ನೋದನ್ನು ಮಾಡ್ತಾಯಿದ್ದೀನಿ. ನಾನು ನಿಮಗೆ ಸೀಡ್ಸ್ ಹಾಕುವಾಗ ತೋರಿಸಿದ್ದೆ ಅಲ್ಲ, ಈ ಎಲ್ಲ ಗಿಡಗಳನ್ನ ನಾನು ಸೀಡ್ಲಿಂಗ್ ಟ್ರೇಲಿ ಸೀಡ್ಸ್ನ ಹಾಕಿ ಈಗ ಅದು ಮೊಳಕೆ ಬಂದು 4 ಎಲೆ ಬಂದು ಒಂದು ಚಿಕ್ಕ ಗಿಡ ಆದ ನಂತರ ರೀಪಾಟ್ ಮಾಡ್ತಿದ್ದೀನಿ. ಆಲ್ರೆಡಿ ಇದ್ದಂಥ ಕಂಟೈನರಲ್ಲೇ ರೀಪಾಟ್ ಮಾಡ್ತಿದ್ದೀನಿ, ನೋಡ್ತಿದ್ದೀರಲ್ಲ. ಸೊ ಕೆಲವೊಂದು ಈರುಳ್ಳಿ ಹೂವಾಯಿತು, ಈರುಳ್ಳಿ ಗಿಡ ಅಂದರೆ ಸ್ಪ್ರಿಂಗ್ ಆನಿಯನ್ಸ್ ಇತ್ತು, ಅದನ್ನು ಕೂಡ ಹಾರ್ವೆಸ್ಟ್ ಮಾಡಿದ್ದೀನಿ. ಹಾಗೆಯೇ ಒಂದು ಅವರೆಕಾಯಿ, ಅದನ್ನು ಕೂಡ ಹಾರ್ವೆಸ್ಟ್ ಮಾಡಿದ್ದೀನಿ. ಇದು 2 ದಿನಗಳ ನಂತರ. ಸೊ 2 ದಿನ ಆದಮೇಲೆ ಮೆಂತ್ಯ ಸೊಪ್ಪಿನ ಸೀಡ್ಸನ್ನು ಹಾಕಿದ್ವಿ ಅಲ್ಲ, ಹೇಗೆ ಚಿಗುರು ಬರ್ತಿದೆ ನೋಡಿ, ತುಂಬಾ ಚೆನ್ನಾಗಿ ಚಿಗುರು ಬರ್ತಿದೆ. ಇದು ಒಂದಿನ ನೈಟ್ ನಾನು ವಾಟ್ರಿಂಗ್ ಮಾಡುವಾಗ ನಾನು ಕ್ಯಾಪ್ಚರ್ ಮಾಡಿದ್ದಂಥ ವಿಡಿಯೋ ಇದು. ಈಗಿನ್ನೂ ಚಿಗುರು ಸ್ಟಾರ್ಟ್ ಆಗಿದೆ. ಹಾಗೆಯೇ ಕೆಲವೊಂದು ಸೀಡ್ಸ್ನ ಹಾಕಿದ್ದೆ ಅಲ್ಲ, ಅದು ಕೂಡ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಅವು ಕೂಡ ನನಗೆ ಮೊಳಕೆ ಬರ್ತಿದೆ. ಹೀಗೆ ಸೀಡ್ಸ್ ಜರ್ಮಿನೇಟ್ ಆಗಿರುವಂಥ ಸೀಡ್ಸ್ನ ನಾನು ಸೀಡ್ಲಿಂಗ್ಸ್ ಆದಮೇಲೆ ಅದನ್ನು ರೀಪಾಟ್ ಕೂಡ ಮಾಡಿದ್ದೀನಿ. ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ ಹೇಗೆ ರೀಪಾಟ್ ಮಾಡಿದ್ದೀನಿ ಅಂತ. ಇದು ಸೀಡ್ಸ್ ಹಾಕಿದ್ದಂಥ ಅಪ್ಡೇಟ್ಸ್. ಸೊ ಈ ಸೀಡ್ಸ್ ಎಲ್ಲ ಕೂಡ ಆಲ್ಮೋಸ್ಟ್ ಚೆನ್ನಾಗಿ ಜರ್ಮಿನೇಟ್ ಆಗಿದೆ. ಇದು ಕಾಸ್ಮೋ ಸೀಡ್ಸ್, ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಸೊ ಇದು ಇವತ್ತಿನ ವಿಡಿಯೋ. ನೋಡ್ತಿದ್ರಲ್ಲ, ಸೀಡ್ಸ್ ಹೇಗೆ ಹಾಕಬೇಕು, ಸೀಡ್ಸ್ನ ಹೇಗೆ ಕಲೆಕ್ಟ್ ಮಾಡ್ಕೋಬೇಕು, ಹಾಗೆಯೇ ಸೀಡ್ಸ್ ಹೇಗೆ ಜರ್ಮಿನೇಟ್ ಆಗಿದೆ ಅನ್ನೋದನ್ನು ಎಲ್ಲದನ್ನು ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್.